ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಹರಿ ಓಂ. ಶ್ರೀ ಪಾದುಕಾ ಸಹಸ್ರ ಪದ್ಯ 77, ಪ್ರಭಾವ ಪದ್ಧತಿ 47. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಪದ್ಯ ಹೀಗಿದೆ. ಭಗವಂತನ ಪಾದರಕ್ಷೆಯೇ, ನಿನ್ನ ಮಹಿಮೆಗೂ ನನ್ನ ಪಾಪಕ್ಕೂ ಕೊನೆಯೇ ಇಲ್ಲ, ಅದರ ಫಲಗಳಿಗೂ ಎಲ್ಲೇ ಇಲ್ಲ. ಎರಡನೆಯದಾದ ನನ್ನ ಪಾಪಕ್ಕೆ ಮೊದಲು ಹೇಳಿದ ನಿನ್ನ ಮಹಿಮೆಯಿಂದಲೇ ಸೋಲನ್ನೊಪ್ಪಿಕೊಳ್ಳುತ್ತೇನೆ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ತವ ಕೇಶವ ಪಾದುಕೆ ಪ್ರಭಾವ ಮಮ ದುಷ್ಕರ್ಮ ಚ ನನ್ವನಂತಸಾರೇ ನಿಯಮೇನ ತಥಾಪಿ ಪಶ್ಚಿಮಸ್ಯ ಪ್ರಥಮೇ ನೈವ ಪರಾಭವಂ ಪ್ರತೀಮಃ. ಇಲ್ಲಿ ವೇದಾಂತ ದೇಶಿಕರು ಮಮ ದುಷ್ಕರ್ಮ ಎಂದಿದ್ದಾರೆ. ಮಮ ದುಷ್ಕರ್ಮ ಎಂದರೆ ನನ್ನ ದುಷ್ಕರ್ಮ ಎಂದು. ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಂಬ ದುರ್ಗುಣಗಳ ಸಂಸರ್ಗದಲ್ಲಿರುವ ಜೀವಾತ್ಮನು ಮಾಡಿರುವ ಮಾಡಬಹುದಾದ ಪಾಪಗಳಿಗೆ ಕೊನೆಯೇ ಇಲ್ಲ ಎಂದು. ನಿನ್ನ ಮಹಿಮೆಯು ಅನಂತ. ಆ ನಿನ್ನ ಮಹಿಮೆಯಿಂದಲೇ ನನ್ನ ಅಹಂಕಾರ, ಮದ, ಮಾತ್ಸರ್ಯಗಳನ್ನು ನಾಶ ಮಾಡಿ ನನ್ನನ್ನು ಸೋಲಿಸುತ್ತೀಯಾ, ಇದು ಖಂಡಿತ. ತಪ್ಪದೇ ಒಂದು ದಿನ ನಾವು ನಮ್ಮ ಸೋಲನ್ನು ತಿಳಿಯುತ್ತೇವೆ ಎಂದು ಹೇಳಿದ್ದಾರೆ. ಪಾಪ ಮಾಡಿದವರು ಪಾಪದ ಫಲ ಭೋಗಿಸಿಯೇ ಭೋಗಿಸುತ್ತಾರೆ. ಪುಣ್ಯವಂತರ ಎದುರು ಪಾಪಾತ್ಮರು ಸೋಲುವುದು ಖಂಡಿತ. ಆದ್ದರಿಂದ ನಾವು ಅದನ್ನು ಒಪ್ಪಿಕೊಳ್ಳುತ್ತೇವೆ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಎಲ್ಲ ಜೀವಿಗಳಲ್ಲೂ ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತದೆ. ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಸ್ವಪ್ರಯತ್ನದಿಂದ ಸದ್ಗುಣಗಳ ಸ್ನೇಹ ಮಾಡಿಕೊಂಡು ನಡೆದರೆ ಸ್ವಂತಕ್ಕೂ ಸಮಾಜಕ್ಕೂ ಒಳ್ಳೆಯದಾಗುತ್ತದೆ. ಅದು ಬಿಟ್ಟು ದುರ್ಗುಣಗಳ ಆಡಂಬರಕ್ಕೆ, ಮೋಹಕ್ಕೆ ಒಳಗಾಗಿ ನಮ್ಮ ಒಳಗಿರುವ ಮಿತ್ರರಂತೆ ತೋರುವ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೆಂಬ ಹಿತಶತ್ರುಗಳೊಡನೆ ಸ್ನೇಹ ಬೆಳೆಸಿದರೆ ವಿನಾಶ ಅಥವಾ ಸೋಲು ಖಂಡಿತ ಎಂದು ಹೇಳಿದ್ದಾರೆ ಶ್ರೀ ವೇದಾಂತ ದೇಶಿಕರು. ದಾಯಾದಿಗಳಿಗೆ ನ್ಯಾಯವಾಗಿ ಕೇಳಿದ್ದ ಅರ್ಧ ರಾಜ್ಯವನ್ನೋ ಅಥವಾ ಕಡೆಯ ಪಕ್ಷ 5 ಗ್ರಾಮಗಳನ್ನಾದರೂ ಬಿಟ್ಟು ಕೊಡದಷ್ಟು ಅಧರ್ಮಿಯಾಗಿದ್ದ ದುರ್ಯೋಧನ. ವಿಪರೀತ ಐಶ್ವರ್ಯ, ಧನ, ಸಂಪತ್ತುಗಳಿದ್ದರೂ ಕುರು ಸಾಮ್ರಾಜ್ಯದ ರಾಜಸಿಂಹಾಸನದ ರಾಜಕುಮಾರನಾಗಿದ್ದರೂ ಯೌವನ, ವೀರ್ಯ, ಶೌರ್ಯಗಳಿದ್ದರೂ ದುರ್ಯೋಧನನಿಗೂ ಸೋಲು ಬಿಡಲಿಲ್ಲ. ಏನಿದ್ದರೇನು, ಅವನ ಅಸೂಯೆ, ದ್ವೇಷ, ಅಹಂಕಾರ, ದುರಭಿಮಾನಗಳೇ ಅವನ ಪಾಪಕೃತ್ಯಗಳಿಗೆ ಕಾರಣವಾಗಿತ್ತು. ನ್ಯಾಯವಾಗಿದ್ದರೂ ಪಾಂಡವರೊಡನೆ ಅವನು ಕುರು ಸಾಮ್ರಾಜ್ಯವನ್ನು ಹಂಚಿಕೊಳ್ಳಲಿಲ್ಲ. ಅವನ ಸ್ವಾರ್ಥವೇ ಅವನ ವಿನಾಶಕ್ಕೆ ಕಾರಣವಾಗಿತ್ತು. ಮಹಾಭಾರತದ ಯುದ್ಧ ಮುಗಿದು ಎಲ್ಲರನ್ನೂ ಕಳೆದುಕೊಂಡ ಮೇಲೆ ಕೌರವರ ಕಡೆ ಯೋಧರಾದ ದುರ್ಯೋಧನ, ಕೃತವರ್ಮ, ಕೃಪ, ಅಶ್ವತ್ಥಾಮ 4 ಜನರು ಮಾತ್ರ ಉಳಿದುಕೊಂಡಿದ್ದರು. ದುರ್ಯೋಧನ ಎಲ್ಲರನ್ನೂ ಕಳೆದುಕೊಂಡು ಕಣ್ಣೀರಿಡುತ್ತಾ ಶರಶೈಯಲ್ಲಿ ಮಲಗಿದ್ದ ಪಿತಾಮಹ ಭೀಷ್ಮರ ಹತ್ತಿರಕ್ಕೆ ಬಂದ. ದುಃಖ ಅವಮಾನಗಳಿಂದ ಜರ್ಜರಿತನಾಗಿ ತಲೆ ತಗ್ಗಿಸಿಕೊಂಡು ನಿಂತಿದ್ದ ಮೊಮ್ಮಗನನ್ನು ನೋಡಿ ಅಯ್ಯೋ ಎನಿಸಿತು ಭೀಷ್ಮರಿಗೆ. ಈಗಲಾದರೂ ಪಾಂಡವರಿಗೆ ಅರ್ಧ ರಾಜ್ಯ ಕೊಟ್ಟು ಸಂಧಿ ಮಾಡಿಕೋ ಎಂದು ಬುದ್ಧಿ ಹೇಳಿದರು. ಆದರೆ ದುರ್ಯೋಧನನ ಛಲ, ದ್ವೇಷ ಇನ್ನೂ ಆರಿರಲಿಲ್ಲ. ಸಾಧ್ಯವಿಲ್ಲ ಎಂದು ಬಿಟ್ಟನು. ಆಗ ಭೀಷ್ಮ ಪಿತಾಮಹರು, ಹೋಗಲಿ, ಇನ್ನೆರಡು ದಿನಗಳಲ್ಲಿ ಬಲರಾಮ ತೀರ್ಥಯಾತ್ರೆಯಿಂದ ಬರುತ್ತಾನೆ, ಅಲ್ಲಿಯವರೆಗೂ ವೈಶಂಪಾಯನ ಸರೋವರದಲ್ಲಿ ಅಡಗಿಕೋ ಎಂದರು. ಆದರೆ ಪಾಂಡವರ ಜೊತೆಗಿದ್ದ ಕೃಷ್ಣ ಬಿಡಬೇಕಲ್ಲ. ದುರ್ಯೋಧನನ ಪಾಪಗಳಿಗೆ ಶಿಕ್ಷೆ ನೀಡಬೇಕಿತ್ತು. ದುರ್ಯೋಧನ ಎಲ್ಲಿದ್ದಾನೆಂದು ಕಂಡುಹಿಡಿದು ಪಾಂಡವರು ಅಲ್ಲಿಗೆ ಹೋದರು. ಭೀಮ ದುರ್ಯೋಧನರಿಗೆ ಗದಾಯುದ್ಧವಾಯಿತು. ಕೃಷ್ಣನ ಸೂಚನೆಯಂತೆ ಭೀಮ ದುರ್ಯೋಧನನ ತೊಡೆಗೆ ಹೊಡೆದ. ಪಾರ್ವತಿ ಮತ್ತು ಮೈತ್ರೇಯಿ ಋಷಿಗಳಿಂದ ಈಗಾಗಲೇ ಶಾಪಗ್ರಸ್ತನಾಗಿದ್ದ ದುರ್ಯೋಧನ ತೊಡೆ ಮುರಿದೇ ಸಾಯಬೇಕಾಗಿತ್ತು. ಅದು ಬೇರೆ ವಿಷಯ, ಇನ್ನೊಮ್ಮೆ ಹೇಳುತ್ತೇನೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಬಲರಾಮ, ಭೀಮ ಮಾಡಿದ್ದು ಅಧರ್ಮ, ಗದಾಯುದ್ಧದ ನಿಯಮ ಮುರಿದಿದ್ದಾನೆ ಎಂದು ಆಕ್ಷೇಪಣೆ ಮಾಡಿದನು. ಕೃಷ್ಣನಿಗೂ ಅವನ ಮಾತುಗಳನ್ನು ಕೇಳಿ ಸಹನೆ ತಪ್ಪಿತು. ಆಗ ಕೃಷ್ಣ ಬಲರಾಮನಿಗೆ ಹೇಳಿದ ಮಾತುಗಳನ್ನು ಕೇಳಿ, ಅಣ್ಣ, ದುರ್ಯೋಧನ ಮಾಡಿದ ಪಾಪಗಳೆಲ್ಲ ನಿನಗೂ ಗೊತ್ತು. ತಂದೆಯನ್ನು ಕಳೆದುಕೊಂಡು ದೊಡ್ಡಪ್ಪನ ಆಶ್ರಯಕ್ಕೆ ಬಂದ ಬಲಭೀಮನಿಗೆ ವಿಷ ಉಣಿಸಿ ಕೊಲ್ಲಲು ಪ್ರಯತ್ನಿಸಿದ ದುರ್ಯೋಧನ. ಆಗ ಯಾರು ಯಾಕೆ ಅಧರ್ಮವೆಂದು ದುರ್ಯೋಧನನನ್ನು ದಂಡಿಸಲಿಲ್ಲ? ಆಶ್ರಯ ಕೇಳಿ ಬಂದ ವಿಧವೆ ಕುಂತಿಯನ್ನು, ಅವರ ಮಕ್ಕಳೈವರನ್ನು ಯಾರಿಗೂ ತಿಳಿಯದಂತೆ ಅರಗಿನ ಮನೆಯಲ್ಲಿ ಸುಟ್ಟು ಭಸ್ಮವಾಗುವಂತೆ ಏರ್ಪಾಡು ಮಾಡಿದ್ದ ದುರ್ಯೋಧನ. ಅದು ಅಧರ್ಮವಾಗಿರಲಿಲ್ಲವೇ? ಪಗಡೆಯಾಟ ತಿಳಿಯದ ಧರ್ಮರಾಯನನ್ನು ಜೂಜಿಗೆ ಕರೆದು
ಅವಿವೇಕದಿಂದ ಅದಕ್ಕೆ ಒಪ್ಪಿದ ಅವನನ್ನು ಪಗಡೆಯಾಟದಲ್ಲಿ ನುರಿತ ಶಕುನಿಯನ್ನು ಬಿಟ್ಟು ಸೋಲಿಸಿ ಪಾಂಡವರ ಸರ್ವಸ್ವವನ್ನು ದೋಚಿ ಅದು ಸಾಲದು ಎಂದು ಕಡೆಗೆ ದ್ರೌಪದಿಯನ್ನು ತುಂಬಿದ ಸಭೆಗೆ ಕರೆತಂದು ವಿವಸ್ತ್ರಳನ್ನಾಗಿಸಲು ಪ್ರಯತ್ನಪಟ್ಟಿದ್ದು ದುರ್ಯೋಧನ. ಅದು ಅಧರ್ಮವೆಂದು ಅವನಿಗೆ ತಿಳಿದಿರಲಿಲ್ಲವೇ? ದುರ್ಯೋಧನನ ಈ ನೀಚ ಕೆಲಸಕ್ಕೆ ಸಾಕ್ಷಿಯಾಗಿ ಆ ಅಕೃತ್ಯವನ್ನು ತಪ್ಪಿಸದೆ ಸುಮ್ಮನೆ ಕುಳಿತರಲ್ಲ ಭೀಷ್ಮ, ದ್ರೋಣ, ಕೃಪಾಚಾರ್ಯರಂತಹ ಧರ್ಮ ತಿಳಿದವರು. ಆಗ ಎಲ್ಲಿಗೆ ಹೋಗಿತ್ತು ಧರ್ಮ? ಬಾ, ನನ್ನ ತೊಡೆಯ ಮೇಲೆ ಕುಳಿತುಕೋ ಎಂದು ತಾಯಿಯ ಸಮಾನಳಾದ ದ್ರೌಪದಿಗೆ ತೊಡೆ ತೋರಿಸಿ ತಟ್ಟಿ ಕರೆದನಲ್ಲ, ಆಗ ಎಲ್ಲಿಗೆ ಹೋಗಿತ್ತು ಧರ್ಮ? ನಿನಗೆ 5 ಗಂಡಂದಿರು, ಏನೂ ಪ್ರಯೋಜನವಿಲ್ಲ, ಬೇಕಾದರೆ ಇನ್ನೊಬ್ಬ 6ನೆಯವನನ್ನು ಮದುವೆಯಾಗು ಎಂದು ಅಪಹಾಸ್ಯ ಮಾಡಿದನಲ್ಲ ಕರ್ಣ. ಇದನ್ನು ಯಾಕೆ ಯಾರೂ ಅಧರ್ಮವೆಂದು ಖಂಡಿಸಲಿಲ್ಲ? ಅಣ್ಣ, ಈಗ ಧರ್ಮದ ಮಾತನಾಡಬೇಡ ನೀನು ಎಂದನು ಕೃಷ್ಣ. ಏನು ಮಾಡಬಾರದು ಎಂದು ಮಹಾಭಾರತ ತೋರಿಸಿಕೊಡುತ್ತದೆ, ಏನು ಮಾಡಬೇಕು ಎಂದು ರಾಮಾಯಣ ಹೇಳುತ್ತದೆ. ಬಹುಶಃ ಹೆಚ್ಚು ಜನರಿಗೆ ತಿಳಿಯದ ದುರ್ಯೋಧನನ ಇನ್ನೂ ಒಂದು ಪಾಪದ ಕತೆ, ಅದಕ್ಕೆ ಶಿಕ್ಷೆಯಾಗಿ ಅಲ್ಲೇ ದೊರೆತ ಅವಮಾನ, ಸೋಲಿನ ಕಥೆಯನ್ನು ಹೇಳುತ್ತೇನೆ ಕೇಳಿ. ಇದು ವ್ಯಾಸ ಮಹಾಭಾರತದ ಅರಣ್ಯ ಪರ್ವದಲ್ಲಿ ಬರುತ್ತದೆ. 12 ವರ್ಷಗಳ ವನವಾಸ ಮಾಡುತ್ತಾ ಪಾಂಡವರು ದ್ರೌಪದಿಯೊಡನೆ ದ್ವೈತ ಸರೋವರವಿರುವ ದ್ವೈತವನಕ್ಕೆ ಬಂದು ತಂಗಿದ್ದರು. ಇದ್ದುದರಲ್ಲೇ ನೆಮ್ಮದಿಯಾಗಿರಬೇಕೆಂದು ಹೆಚ್ಚು ಜನ ಓಡಾಡದ ಸ್ಥಳದಲ್ಲಿ ಗುಡಿಸಲು ಹಾಕಿಕೊಂಡು ಕಾಲ ಕಳೆಯುತ್ತಿದ್ದರು. ಇನ್ನೇನು ವನವಾಸ ಮುಗಿಯುತ್ತಾ ಬಂದಿತ್ತು. ವಿದರ್ಭ ರಾಜಕುಮಾರಿ ದ್ರೌಪದಿ ಕೃಷ್ಣಾಜಿನದ ಮೇಲೆ ಮಲಗುತ್ತಿದ್ದಳು. ಕುರುವಂಶದ ರಾಜಪುತ್ರರಾದ ಪಾಂಡವರೈವರು ಕಾಡಿನಲ್ಲಿ ಕ್ಷತ್ರಿಯರಿಗೆ ಹಾಗೂ ರಾಜಮನೆತನಕ್ಕೆ ಉಚಿತವಲ್ಲದ ಬದುಕುತ್ತಿದ್ದರು. ಸೂರ್ಯನಿತ್ತ ಅಕ್ಷಯ ಪಾತ್ರೆಯಿಂದ ಅವರಿಗೆ ಒಪ್ಪತ್ತಿನ ಊಟ ಸಿಗುತ್ತಿತ್ತು. ಇದೆಲ್ಲ ಬೇಹುಗಾರರಿಂದ ಧೃತರಾಷ್ಟ್ರ, ದುರ್ಯೋಧನಾದಿಗಳಿಗೆ ತಿಳಿದಿತ್ತು. ಪಾಂಡವರ ದ್ರೌಪದಿಯ ಈ ಅಸಹಾಯಕ ಪರಿಸ್ಥಿತಿ ಕೇಳಿ ದುರ್ಯೋಧನನಿಗೆ ಸಂತೋಷವೋ ಸಂತೋಷ. ಪಾಂಡವರನ್ನು ಬೇಕೆಂದೇ ಕಷ್ಟಕ್ಕೆ ನೂಕಿದ ದುರ್ಯೋಧನನಿಗೆ ಇದೆಲ್ಲ ಸಂತೋಷವನ್ನೇ ಕೊಟ್ಟಿತ್ತು. ಆದರೆ ಅದು ಅವನಿಗೆ ಸಾಕಾಗಲಿಲ್ಲ. ಪಾಂಡವರಿದ್ದಲ್ಲಿಗೆ ಹೋಗಿ ಅವರ ಈ ಕಷ್ಟದ ಪರಿಸ್ಥಿತಿಯನ್ನು ಕಣ್ಣಾರೆ ಕಂಡು ಆನಂದಿಸಲು ಆಸೆಪಟ್ಟನು. ಹಾಗೆ ದ್ರೌಪದಿಯ ಮುಂದೆ, ಪಾಂಡವರ ಮುಂದೆ ತಾನು, ತನ್ನ ಪರಿವಾರವು ತಮ್ಮ ದನಕನಕ ವಸ್ತು ವಾಹನಗಳನ್ನು ಮೆರೆಸಿ ಅವರ ಹೊಟ್ಟೆ ಉರಿಸಬೇಕಿತ್ತು. ಕರ್ಣ, ಶಕುನಿ, ದುಶ್ಯಾಸನ, ದುರ್ಯೋಧನ ಎಲ್ಲ ದ್ವೈತವನಕ್ಕೆ ಹೋಗಿ ಬರಬೇಕೆಂದು ಆಲೋಚಿಸಿದರು. ಆದರೆ ಧೃತರಾಷ್ಟ್ರ ಇದಕ್ಕೆ ಒಪ್ಪುತ್ತಾನೆಂಬ ಭರವಸೆ ಅವರಿಗಿರಲಿಲ್ಲ. ಆಗ ಕರ್ಣ ಒಂದು ಸಂಚು ರೂಪಿಸಿದ. ದ್ವೈತವನದ ಹತ್ತಿರ ರಾಜ್ಯಕ್ಕೆ ಸೇರಿದ ಅನೇಕ ಗೋಶಾಲೆಗಳಿದ್ದವು. ಅಲ್ಲಿಗೆ ಘೋಷಯಾತ್ರೆ ಹೋಗೋಣ, ಧೃತರಾಷ್ಟ್ರ ಆಗ ಒಪ್ಪುತ್ತಾನೆ ಎಂದು ಕರ್ಣ ಸೂಚಿಸಿದ. ಘೋಷಯಾತ್ರೆ ಎಂದರೆ ರಾಜಮನೆತನದವರು ಹೋಗಿ ತಮಗೆ ಸೇರಿದ್ದ ಗೋಶಾಲೆಗಳನ್ನು ಪರಿಶೀಲಿಸುವ ಕೆಲಸ. ಗೋಶಾಲೆಗಳ ಕಷ್ಟ ಸುಖ ವಿಚಾರಿಸಿ ತಮ್ಮ ಗೋಸಂಪತ್ತು ಎಷ್ಟು ಇದೆ ಎಂದು ಲೆಕ್ಕ ಹಾಕಿ ನೋಡಿ ಬರುವ ಕೆಲಸ ಅದಾಗಿತ್ತು. ದುರ್ಯೋಧನ ಬಂದು ತನ್ನ ಸ್ನೇಹಿತರೊಡನೆ ಘೋಷಯಾತ್ರೆಗೆ ಹೋಗುತ್ತೇನೆಂದು ಹೇಳಿದಾಗ ಧೃತರಾಷ್ಟ್ರ ಒಪ್ಪಬೇಕಾಯಿತು. ಆದರೂ ದುರ್ಯೋಧನನನ್ನು ಅವನು ಎಚ್ಚರಿಸಿದ. ಅಲ್ಲೇ ಹತ್ತಿರದಲ್ಲಿ ಪಾಂಡವರಿದ್ದಾರೆಂದು ಸುದ್ದಿ ಬಂದಿದೆ, ನೀವು ಅವರ ತಂಟೆಗೆ ಹೋಗಬೇಡಿ, ಮೊದಲೇ ಅವರು ನಮ್ಮ ಮೇಲೆ ಕೋಪದಿಂದ ಉರಿಯುತ್ತಿದ್ದಾರೆ, ಏನಾದರೂ ತೊಂದರೆಯಾಗುತ್ತದೆ ಎಂದು ಬುದ್ಧಿ ಹೇಳಿ ಕಳಿಸಿದ. ಕೌರವರು ಎತ್ತ ಬರುತ್ತಿದ್ದಾರೆ ಎಂದು ತಿಳಿದ ಪಾಂಡವರು ಸುಮ್ಮನೆ ಘರ್ಷಣೆ ಯಾಕೆ ಎಂದು ಗುಡಿಸಲು ಬಿಟ್ಟು ಸ್ವಲ್ಪ ದೂರ ಹೋಗಿ ಮರೆಯಾಗಿದ್ದರು. ತಮ್ಮ ದನಕನಕ ವಸ್ತುಗಳನ್ನು ಪ್ರದರ್ಶನ ಮಾಡುತ್ತಾ ಅಂತಃಪುರದ ಕೆಲವು ಸ್ತ್ರೀಯರನ್ನು ಕರೆದುಕೊಂಡು ದ್ವೈತವನಕ್ಕೆ ದುರ್ಯೋಧನ, ಕರ್ಣ, ಶಕುನಿ, ದುಶ್ಯಾಸನ ಮುಂತಾದವರೆಲ್ಲ ಬಂದು ಸೇರಿದರು. ದ್ವೈತ ಸರೋವರ, ದ್ವೈತವನ ಒಂದು ಸುಂದರ ತಾಣವಾಗಿತ್ತು. ಕೌರವರ ಪರಿವಾರ ಅಲ್ಲಿಗೆ ಬರುವ ವೇಳೆಗೆ ಗಂಧರ್ವರು ಸಹ ಅಲ್ಲಿ ವಿಹಾರಕ್ಕೆ ಬಂದಿದ್ದರು. ಅಲ್ಲಿ ಕೌರವರಿಗೂ ಗಂಧರ್ವರಿಗೂ ಜಗಳ ಹತ್ತಿತು. ಜಗಳ ಯುದ್ಧಕ್ಕೆ ತಿರುಗಿತ್ತು. ಗಂಧರ್ವರು ವಿಕರ್ಣ, ಶಕುನಿ, ಕರ್ಣ ಎಲ್ಲರನ್ನೂ ಹಿಗ್ಗಾಮುಗ್ಗ ಹೊಡೆದಿದ್ದರು. ಅವರ ಭಾರೀ ಸೈನ್ಯದ ಮುಂದೆ ಕೌರವರು ಸೋತು ಹೋದರು. ಶಕುನಿ ಓಡಿ ಹೋದ. ಕರ್ಣನು ವಿಕರ್ಣನ ರಥ ಹತ್ತಿ ಯುದ್ಧದಿಂದ ಓಡಿ ಹೋದನು. ಕಡೆಗೆ ಮಹಾಶಕ್ತಿಶಾಲಿಗಳಾದ ಗಂಧರ್ವರು ದುರ್ಯೋಧನನನ್ನು ಕಟ್ಟಿಹಾಕಿ ಕರೆದುಕೊಂಡು ಹೋದರು. ಪಾಂಡವರಿಗೆ ವಿಷಯ ತಿಳಿದಾಗ ಧರ್ಮರಾಯನು ಅರ್ಜುನನಿಗೆ, ಹೋಗು, ದುರ್ಯೋಧನನನ್ನು ಬಿಡಿಸಿಕೊಂಡು ಬಾ ಎಂದು ಹೇಳಿದನು. ಆಗ ಭೀಮನು, ಅಣ್ಣ,
ಮನೆಯೊಳಗೆ ಬಂದ ಹಾವನ್ನು ಅನಾಯಾಸವಾಗಿ ಹದ್ದು ಹಾರಿಸಿಕೊಂಡು ಹೋಗುತ್ತಿದ್ದರೆ ಹಾವನ್ನು ಬಿಡಿಸು ಎನ್ನುತ್ತೀಯಲ್ಲ. ಬಿಡು, ನಾವು ದ್ರೌಪದಿಯ ಸೀರೆ ಸೆಳೆದ ದಿನ ಮಾಡಬೇಕಾಗಿದ್ದ ಕೆಲಸವನ್ನು ಗಂಧರ್ವರು ಈ ದಿನ ಮಾಡಿದ್ದಾರೆ ಎಂದನು. ಧರ್ಮಭೀರುವಾದ ಧರ್ಮರಾಯನು, ಭೀಮ, ದುರ್ಯೋಧನ ನಮ್ಮ ತಮ್ಮ. ನಮ್ಮೊಳಗೆ 1000 ಇರಲಿ, ಕಷ್ಟ ಬಂದಾಗ ಅವನನ್ನು, ನಮ್ಮ ಕುಲದ ಸ್ತ್ರೀಯರನ್ನು ರಕ್ಷಿಸಬೇಕಾದ್ದು ನಮ್ಮ ಧರ್ಮ. ನಮ್ಮಲ್ಲಿ ಜಗಳವಾದಾಗ ಅವರು 100 ಜನ, ನಾವು 5 ಜನ. ಆದರೆ ಪರಕೀಯರು ದಾಳಿ ಮಾಡಿದಾಗ ನಾವು 105 ಜನ ಎಂದು ವಿವೇಕದ ಮಾತುಗಳನ್ನು ಹೇಳಿದನು. ಕುಟುಂಬದಲ್ಲಿ, ಹಳ್ಳಿಯಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ 1000 ಜಗಳಗಳಿರಬಹುದು. ಆದರೆ ಪರಕೀಯರು ದಾಳಿ ಮಾಡಿದಾಗ ನಾವೆಲ್ಲ ಒಂದಾಗಿ ಕುಟುಂಬ, ರಾಷ್ಟ್ರಗಳನ್ನು ಸಂರಕ್ಷಣೆ ಮಾಡಬೇಕು ಎಂದು ಧರ್ಮರಾಯನು ಭೀಮನಿಗೆ ಬುದ್ಧಿ ಹೇಳಿ, ಭೀಮ, ಅರ್ಜುನರು ದುರ್ಯೋಧನನನ್ನು ಬಿಡಿಸಿಕೊಂಡು ಬರಲು ಹೊರಟರು. ಸನ್ನದ್ಧರಾಗಿದ್ದರು. ಗಂಧರ್ವರ ಜೊತೆ ರಾಜಿಗೆ ಪ್ರಯತ್ನಿಸಿದರು. ಗಂಧರ್ವರ ನಾಯಕ ಚಿತ್ರಸೇನ ಅರ್ಜುನನ ಸ್ನೇಹಿತನಾಗಿದ್ದನು. ಅರ್ಜುನ ಭೀಮರನ್ನು ನೋಡಿದ ಚಿತ್ರಸೇನನು ದುರ್ಯೋಧನನನ್ನು ಹೆಡೆಮುರಿ ಕಟ್ಟಿ ಧರ್ಮರಾಯನ ಮುಂದೆ ತಂದು ಕೆಡಹಿದನು. ನಿಮಗೆ ಈ ದುರ್ಯೋಧನನ ಸಂಚು ಗೊತ್ತಿಲ್ಲ. ಘೋಷಯಾತ್ರೆ ಒಂದು ನೆವ ಅಷ್ಟೇ. ಇವರು ನಿಮ್ಮ ಮುಂದೆ ತಮ್ಮ ಸಿರಿಯನ್ನು, ಸುಖವನ್ನು ಪ್ರದರ್ಶಿಸಲು ಬಂದವರು. ನಿಮ್ಮಗಳ ಕಷ್ಟ ಜೀವನವನ್ನು ನೋಡಿ ಆನಂದಿಸಲು ಬಂದವರು. ಆದ್ದರಿಂದಲೇ ಇವರೊಂದಿಗೆ ಜಗಳ ತೆಗೆದು ಇವರಿಗೊಂದು ಪಾಠ ಕಲಿಸಿದ್ದೇನೆ. ಇವನನ್ನು ಏನು ಮಾಡೋಣ, ನಿಮಗೆ ಬಿಟ್ಟಿದ್ದು ಎಂದನು ಚಿತ್ರಸೇನ. ಧರ್ಮರಾಯನು ಕರುಣೆಯಿಂದ ದುರ್ಯೋಧನನನ್ನು ಬಿಟ್ಟು ಬಿಡಿ ಎಂದು ಬಿಡಿಸಿ ಕಳಿಸಿಬಿಟ್ಟನು. ಹಸ್ತಿನಾಪುರಕ್ಕೆ ಹಿಂತಿರುಗಿ ಹೋಗುವಾಗ ದಾರಿಯಲ್ಲಿ ಕಾಯುತ್ತಾ ಕುಳಿತಿದ್ದ ಕರ್ಣ, ಶಕುನಿ ಮುಂತಾದವರು ಸಿಕ್ಕಿದರು ದುರ್ಯೋಧನನಿಗೆ. ದುರ್ಯೋಧನ ಗೆದ್ದು ಬಂದನೆಂದು ತಿಳಿದು ಕರ್ಣ ಅವನ ವೀರತ್ವವನ್ನು ಹೊಗಳತೊಡಗಿದ. ದುರ್ಯೋಧನನಿಗೆ ಮೈಮೇಲೆ ಕೆಂಡ ಸುರಿದಂತಾಗಿತ್ತು. ಅವನು ಅವಮಾನದಿಂದ ತಲೆ ತಗ್ಗಿಸಿ ಅಳುತ್ತಾ, ನಾನು ಗೆಲ್ಲಲಿಲ್ಲ. ಅರ್ಜುನ ಗಂಧರ್ವರನ್ನು ಸೋಲಿಸಿದ. ಧರ್ಮರಾಯ ನನ್ನನ್ನು ಬಿಡಿಸಿ ಕಳಿಸಿದ. ಶತ್ರುಗಳಿಂದಲೇ ಪ್ರಾಣಭಿಕ್ಷೆ ಸಿಗುವಂತಾಯಿತು ನನಗೆ. ಅವಮಾನ ಸಹಿಸಿಕೊಳ್ಳುವುದಕ್ಕಿಂತ ಸಾಯುವುದು ಮೇಲು. ಯಾವ ಮುಖ ಇಟ್ಟುಕೊಂಡು ನಾನು ಹಸ್ತಿನಾಪುರಕ್ಕೆ ಹಿಂತಿರುಗಲಿ? ಪ್ರಾಯೋಪವೇಶ ಮಾಡಿ ಸಾಯುತ್ತೇನೆ ಎಂದು ಸಾಯಲು ಸಿದ್ಧನಾದ. ಅವನನ್ನು ಕರ್ಣ, ಶಕುನಿ ಎಲ್ಲರೂ ಸಮಾಧಾನ ಮಾಡಿದರು. ಕುರುವಂಶದ ರಾಜರನ್ನು ಕಾಪಾಡಬೇಕಾಗಿದ್ದುದು ಪಾಂಡವರ ಕರ್ತವ್ಯ. ಅದನ್ನು ಅವರು ಮಾಡಿದ್ದಾರೆ. ಇದರಲ್ಲಿ ಯಾವ ಉಪಕಾರವೂ ಇಲ್ಲ, ನಿನಗೆ ಅವಮಾನವೂ ಇಲ್ಲ. ಸತ್ತರೆ ಏನು ಸಾಧಿಸಿದಂತಾಯಿತು? ಬದುಕಿದ್ದು ಅವರ ಮೇಲೆ ಸೇಡು ತೀರಿಸಿಕೊಳ್ಳಬೇಕು ಎಂದು ದುರ್ಯೋಧನನನ್ನು ಸಮಾಧಾನಪಡಿಸಿದರು. ದುರ್ಯೋಧನನನ್ನು ಗಂಧರ್ವರ ವಶಕ್ಕೆ ಬಿಟ್ಟು ಓಡಿ ಹೋದ ಕರ್ಣ ಈಗ ದುರ್ಯೋಧನನನ್ನು ಸಮಾಧಾನ ಮಾಡುತ್ತಾ, ಏಳು ಮಹಾರಾಜ, ಸಾಯುವ ಮಾತು ಬಿಡು ಎಂದ. ಜೊತೆಗೆ ವೀರ ಶಪಥವನ್ನೂ ಮಾಡಿದ. ನಾನು ಅರ್ಜುನನನ್ನು ಸಂಹರಿಸುತ್ತೇನೆ, ನೀನು ಆ ಚಿಂತೆ ಬಿಡು. 13 ವರ್ಷ ವನವಾಸ ಮುಗಿಸಿ ಪಾಂಡವರು ಹಿಂತಿರುಗಿ ಬಂದು ರಾಜ್ಯದಲ್ಲಿ ಪಾಲು ಕೇಳಿದರೆ ಯುದ್ಧದಲ್ಲಿ ಅವರನ್ನು ಸೋಲಿಸಿ ನಿನ್ನ ಗುಲಾಮರನ್ನಾಗಿ ಮಾಡುತ್ತೇನೆ ಎಂದ. ಅರ್ಜುನನನ್ನು ಕೊಲ್ಲುವವರೆಗೆ ನಾನು ಯಾರ ಬಳಿಯೂ ನನ್ನ ಕಾಲನ್ನು ತೊಳಸಿಕೊಳ್ಳುವುದಿಲ್ಲ ಮತ್ತು ಯಾರು ಏನು ಕೇಳಿದರೂ ಅದನ್ನು ಕೊಟ್ಟು ಬಿಡುತ್ತೇನೆ ಎಂಬ ವೀರ ಶಪಥವನ್ನು ಮಾಡಿದ. ಇದು ಸತ್ಯ. ಉಳಿದ ಪಾಂಡವರನ್ನು ನಿನ್ನ ಗುಲಾಮರನ್ನಾಗಿಸುತ್ತೇನೆ ಎಂದ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ದೈತ್ಯ ಕುಲದ ನಾಯಕರು ಸಹ, ದುರ್ಯೋಧನ, ಈ ಪಾಂಡವರಿಗೆ ದೇವತೆಗಳ ಸಹಾಯವಿದೆ ಎಂದು ಹೆದರಬೇಡ. ನಾವಿದ್ದೇವೆ ನಿನ್ನ ಜೊತೆ. ನಮ್ಮಲ್ಲಿ ಸಂಶಪ್ತಕರೆಂಬ ಪ್ರತ್ಯೇಕ ವಿಶೇಷ ಪಡೆ ಇದೆ. ಅರ್ಜುನನನ್ನು ಸಂಹರಿಸುವುದರಲ್ಲಿ ಕರ್ಣನಿಗೆ ಅವರು ಸಹಾಯ ಮಾಡುತ್ತಾರೆ. ಆದ್ದರಿಂದ ದುರ್ಯೋಧನ, ನೀನು ದುಃಖಿಸಬೇಕಾಗಿಲ್ಲ. ಮುಂದೊಂದು ದಿನ ನೀನು ಜಗತ್ತನ್ನೇ ಆಳುತ್ತೀಯಾ ಎಂದು ಭರವಸೆ ತುಂಬಿದರು. ಅವಮಾನವಾಯಿತೆಂದು ಸಾಯಲು ಹೊರಟಿದ್ದ ದುರ್ಯೋಧನನು ತಮ್ಮ ದುಶ್ಯಾಸನನ ಪ್ರಾರ್ಥನೆ, ಮಾವ ಶಕುನಿಯ ಉಪದೇಶ, ಸ್ನೇಹಿತ ಕರ್ಣನ ವೀರಶಪಥ, ದೈತ್ಯರ ಭರವಸೆ ಇದೆಲ್ಲದರಿಂದ ಪುನಶ್ಚೇತನ ಪಡೆದುಕೊಂಡು ಸಾಯುವ ಯೋಚನೆ ಕೈಬಿಟ್ಟು ಹಸ್ತಿನಾವತಿಯನ್ನು ತಲುಪಿದ. ಭೀಷ್ಮರು ಮತ್ತೆ ದುರ್ಯೋಧನನಿಗೆ ಬುದ್ಧಿ ಹೇಳಿದರು. ನೋಡಿದೆಯಾ, ನಿನ್ನನ್ನು ಕಷ್ಟದಲ್ಲಿ ಬಿಟ್ಟು ನಿನ್ನವರೆಲ್ಲ ಪಲಾಯನ ಮಾಡಿದರು. ಧರ್ಮಾತ್ಮರಾದ ಪಾಂಡವರು ನಿನ್ನಲ್ಲಿ ದ್ವೇಷ ಸಾಧಿಸದೆ ನಿನ್ನನ್ನು ಕಾಪಾಡಿದರು. ನನ್ನ ಅಭಿಪ್ರಾಯದಲ್ಲಿ ನೀನು ಪಾಂಡವರ ಜೊತೆ ರಾಜಿ ಮಾಡಿಕೊಳ್ಳಬೇಕು. ಇದು ನಿನಗೂ ಕುರುಕುಲಕ್ಕೂ ರಾಷ್ಟ್ರಕ್ಕೂ ಕ್ಷೇಮ ಎಂದರು. ಆದರೆ ದುರ್ಯೋಧನನು ನಗುತ್ತಾ ಆ ಮಾತುಗಳನ್ನು ಕಿವಿಯ ಮೇಲೆ ಹಾಕಿಕೊಳ್ಳದೆ ನಡೆದ. ದುರಹಂಕಾರ, ಮತ್ಸರ ಮತ್ತೆ ಅವನಲ್ಲಿ ವಿಜೃಂಭಿಸಿದ್ದವು. ಮುಂದೆ ಅವರುಗಳು ಇನ್ನೂ ಹೀನಾಯವಾದ ಸೋಲನ್ನು ಅನುಭವಿಸುವಂತಾಯಿತು. ದ್ವೇಷ ಆರದೆ ಮತ್ತು ಪ್ರಜ್ವಲಿಸಿತ್ತು. ಇದೊಂದು ದುರ್ಯೋಧನನ ಅವನ ಸಂಗಡಿಗರ ನೀಚ ಬುದ್ಧಿಗೆ ನಿದರ್ಶನವಾದ ಕಥೆ.
ಹೀಗೆ ಪಾಪಿಗಳು ದ್ವೇಷ ಅಸೂಯೆಗಳಿಗೆ ದಾಸರಾಗಿ ಪಾಪ ಮಾಡಿದರೂ ಮಹಾಮಹಿಮರ ಮುಂದೆ ಸೋಲದೆ ವಿಧಿಯಿಲ್ಲ ಎನ್ನುವುದಕ್ಕೆ ಮಹಾಭಾರತದ ಈ ಒಂದು ಕಥೆ ನಿದರ್ಶನವಾಗಿದೆ. ಶ್ರೀ ವೇದಾಂತ ದೇಶಿಕರು ಭಗವಂತರ ಚರಣ ರಕ್ಷೆಯನ್ನು ಸ್ತೋತ್ರ ಮಾಡುತ್ತಾ ಮಾಡುತ್ತಾ ಜೀವಾತ್ಮನು ರಾಗ ದ್ವೇಷ ಅಸೂಯೆ ಅಹಂಕಾರಗಳಿಗೆ ದಾಸರಾಗಿ ಮಾಡಬಾರದ ತಪ್ಪುಗಳನ್ನು ಮಾಡಿ ಸೋಲನ್ನು ಅನುಭವಿಸದೇ ಇರಬೇಕಾದರೆ ಭಗವದ್ಭಕ್ತರಲ್ಲಿ ನಂಬಿಕೆ ಇಡಬೇಕು, ಸದ್ಗುಣಗಳಿಗೆ ದಾಸರಾಗಿ ಮುಕ್ತಿಯ ಮಾರ್ಗವನ್ನು ಹುಡುಕಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀ ರಂಗಮಣಿ ಪಾದುಕಾಭ್ಯಾಂ ನಮಃ.